ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 3395 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿರುವಂತದ್ದು. ಎಜುಕೇಶನ್ ಕ್ವಾಲಿಫಿಕೇಶನ್ PUC ಅಥವಾ ಇಕ್ವಿವೆಲೆಂಟ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಅಥವಾ ITI ಇದ್ರೆ ಯಾವ ರೀತಿ ಆಗಿರ್ಬೇಕಂತ ಇದರಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಬಹುದು. ಆನಂತರ ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಇದೆ ಈ ಬಾರಿ, ಒಂದ್ಸಲ ಮಾತ್ರ. 33 ವರ್ಷ ಜನರಲ್ ಅವರಿಗೆ, ಕೆಟಗರಿ ಅವರಿಗೆ 35, ಆಮೇಲೆ ಬುಡಕಟ್ಟು ಅವರಿಗೆ 38, ಇನ್ಸರ್ವೀಸ್ ಅವರ ಬಗ್ಗೆ 38, 40 ವರ್ಷಗಳದ 5 ವರ್ಷಗಳ ಸಡಿಲಿಕೆಯ ಜೊತೆಗೆ ಇರುವಂತದ್ದು ಗರಿಷ್ಠ ವಯೋಮಿತಿ ಅದು. ಆನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/6/26, ಎಂಡ್ ಡೇಟ್ 3/7/26. ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ದಿನಾಂಕ ಜುಲೈ 4ನೇ ತಾರೀಕು ಆಗಿರ್ತದೆ. ಆಮೇಲೆ ಎಕ್ಸಾಮ್ ಫಿಸಿಕ್ ಅಪ್ಲಿಕೇಶನ್ ಫೀಸ್ 750 ಮತ್ತು 500 ರೂಪಾಯಿ ಇರುತ್ತೆ, ಯಾವ ಕೆಟಗರಿ ಅವರಿಗೆ ಮತ್ತೆ ಜನರಲ್ ಅವರಿಗೆ, ನೋಡ್ಕೊಳ್ಬಹುದು. ಆನಂತರ ಫಸ್ಟಿಗೆ ಎಕ್ಸಾಮ್ ಮಾಡ್ತಾರೆ. 100 ಕ್ವಶನ್, 100 ಅಂಕಗಳು, 1.5 ಗಂಟೆ. ಲಿಖಿತ ಪರೀಕ್ಷೆ ದಿನಾಂಕ ನೋಡ್ಬೋದು, ಆಗಸ್ಟ್ 2ನೇ ತಾರೀಕಿದೆ. ಕಡ್ಡಾಯ ಕನ್ನಡ ಪಾಸ್ ಆಗಿರ್ಬೇಕು. ಒಂದು ವೇಳೆ SLCಯಲ್ಲಿ ಕನ್ನಡ ಬರೀದೇ ಇದ್ದಲ್ಲಿದ್ರೆ ಈ ಕಡ್ಡಾಯ ಕನ್ನಡನ ಪಾಸ್ ಆಗ್ಬೇಕಾಗತ್ತೆ, ಇಲ್ಲ ಆದ್ರೆ ಬೇಡ. ಮತ್ತೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ಅಂದ್ರೆ 4 ಕ್ವಶನ್ ತಪ್ಪಾಗಿ ಬರೆದ್ರೆ ತೆಗ್ದಿರೋ ಅಂಕದಲ್ಲಿ ಒಂದ್ ಅಂಕನ ನೆಗೆಟಿವ್ ಮಾಡ್ತಾರೆ, ಕಳೀತಾರೆ. ಆನಂತರ ಲಿಖಿತ ಪರೀಕ್ಷೆಯಲ್ಲಿ 1:5, ಅಂದ್ರೆ ಒಂದು ಸೀಟಿಗೆ 5 ಜನನ್ನ ಪಾಸ್ ಆದವ್ರನ್ನ ಫಿಸಿಕಲ್ ಎಕ್ಸಾಮಿಗೆ ಕರೆಯುವಂಥದ್ದು, ಅದಕ್ಕೆ ಅಟೆಂಡ್ ಆಗಬೇಕಾಗತ್ತೆ. ಅದರಲ್ಲಿ ಹಾಜರಾಗುವಾಗ ಹಾಲ್ ಟಿಕೆಟು, ಪಾಸ್ಪೋರ್ಟು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಯಾವ್ದಾದ್ರು ಫೋಟೋ ಕಾಪಿ ಇರುವಂಥದ್ದು ಯಾವ್ದಾದ್ರು ID ಕಾರ್ಡ್ನ ಕ್ಯಾರಿ ಮಾಡ್ಬೇಕು, ತಗೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ 160 ಸೆಂಟಿಮೀಟರ್ ಹೈಟ್ ಇರಬೇಕು. ಮಹಿಳೆಯರಾದ್ರೆ 157 ಸೆಂಟಿಮೀಟರ್, ಬುಡಕಟ್ಟುವರಿಗೆ 155, 150 ಈ ರೀತಿಯಾಗಿರುತ್ತೆ. ಸಹಿಷ್ಣುತೆ ಪರೀಕ್ಷೆಯಲ್ಲಿ 1600 ಮೀಟರ್ ಎಲ್ಲರಿಗೂ ಇರುತ್ತೆ. ಮಹಿಳೆಯರಿಗೆ ಮತ್ತೆ ಮಾಜಿ ಸೈನಿಕರಿಗೆ ಅವರಿಗೆ 400 ಮೀಟರ್ ಓಟ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ, ಎರಡೂ ಅಲ್ಲ, ಸೇಮ್ ಇವರಿಗೂ ಅದೇ ರೀತಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ. ಯಾವ್ಯಾವ ಎಷ್ಟೆಷ್ಟು ಅಂತ ಇದರಲ್ಲಿ ಇದೆ, ನೋಡ್ಕೊಳ್ಬಹುದು. ಆನಂತರ ಮೆಡಿಕಲ್ ಎಕ್ಸಾಮಿಗೆ ನೋಟಿಫಿಕೇಶನ್ ಆಗುತ್ತೆ. 1:2 ಪ್ರಕಾರ, ಒಂದು ಪೋಸ್ಟಿಗೆ 2 ಜನ ಮೆಡಿಕಲ್ ಗೆ ಕರೀತಾರೆ. ಮೆಡಿಕಲ್ ಅಲ್ಲಿ ಯಾವ ರೀತಿ ಕ್ವಾಲಿಫೈ ಆಗ್ಬೇಕಂತ ಇರುತ್ತೆ, ಅದು ಮಂಡಳಿ ಎಲ್ಲ ವೈದ್ಯಕೀಯ ಮಂಡಳಿ ಏನ್ ಹೇಳ್ತಾರ ಅದೇ ಫೈನಲ್ ಆಗಿರುತ್ತೆ. ನೀವು ಯಾವುದೇ ಸರ್ಟಿಫಿಕೇಟ್, ನಾನು ಫಿಟ್ ಆಗಿದ್ದೀನಿ ಅಂತ ಸರ್ಟಿಫಿಕೇಟ್ ತಗೊಂಡು ಹೋಗುವಂಥದ್ದು ಏನು ನೆಸೆಸಿಟಿ ಇಲ್ಲ, ಅದು ಅವಶ್ಯಕತೆನೂ ಇಲ್ಲ. ಯಾವ ಜಿಲ್ಲೆಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ ಪೋಸ್ಟಿಂಗ್ ಇದೆ ನೋಡ್ಕೊಳ್ಳಿ. ನಿಮಗೆ ಹತ್ತಿರವಾದ ಜಿಲ್ಲೆಯಲ್ಲಿ ಆದಷ್ಟು ನಿಮ್ಮ ಜಿಲ್ಲೆಯಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿ, ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಆನಂತರ ರಿಸರ್ವೇಷನ್, ವರ್ಟಿಕಲ್ ರಿಸರ್ವೇಷನ್, ಹೊರಿಜಾಂಟಲ್ ರಿಸರ್ವೇಷನ್, SC ST 2A ಇದೆಲ್ಲ ವರ್ಟಿಕಲ್ ಆಗಿರುತ್ತೆ. ಮತ್ತೆ ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ವುಮೆನ್ ಸರ್ಟಿಫಿಕೇಟ್ ಇದೆಲ್ಲ ಇದ್ದಿದ್ರೆ ಹೆಲ್ಪ್ ಆಗುತ್ತೆ. ಮಾಡ್ಕೊಳ್ಳದೆ ಇದ್ರೆ ಬೇಗ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಒಳಗೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಬೇಕು, ಆ ನಂತರ ಮಾಡ್ಕೊಳ್ಳುವಂಥದ್ದಲ್ಲ. ಆನಂತರ ಯಾವುದೇ ರೀತಿ ಪತ್ರ ವ್ಯವಹಾರ ಮಾಡುವಂಥದ್ದು, ಹಣ ಕೊಟ್ಟು ನಾನು ಹಣ ಕೊಟ್ಟು ತಗೊಳ್ತೇನೆ, ನಿನಗೆ ಮಾಡಿಸ್ಕೊಡ್ತೇನೆ, ಜಾಬ್ ಮಾಡಿಸ್ಕೊಡ್ತೇನೆ, ಇಂಥದ್ದೆಲ್ಲ ಇದ್ರೆ ಫೇಕ್, ಇದನ್ನ ನಂಬೇಡಿ. ಯಾವುದೇ ರೀತಿಯಾದಂಥ ಹಣದ ವ್ಯವಹಾರ ನಡೆಯೋದಿಲ್ಲ. ನೇರವಾಗಿ ಎಕ್ಸಾಮ್ ಬರೆದು ನೇರವಾಗಿ ಫಿಸಿಕಲ್ ಅಟೆಂಡ್ ಮಾಡಿ, ಮೆಡಿಕಲ್ ಅಟೆಂಡ್ ಮಾಡಿ ಕ್ವಾಲಿಫೈ ಆಗುವಂಥದ್ದಾಗಿರ್ತದೆ. ಒಂದೇ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು, ಒಂದೇ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೀಬೇಕು. 2 ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋದು ನಿಷೇಧ ಮಾಡಿದ್ದಾರೆ. ಸಾಧ್ಯವಾದಷ್ಟು ನಿಮಗೆ ಹತ್ತಿರ ಇರುವಂತಹ ನಿಮ್ಮದೇ ಜಿಲ್ಲೆಯಲ್ಲಿ ಅರ್ಜಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ, ಯಾಕಂದ್ರೆ ಟ್ರಾನ್ಸ್ಫರ್ ಎಲ್ಲ ತುಂಬಾ ಈಸಿಯಾಗಿ ಸಿಗುವಂಥದ್ದಲ್ಲ. ಇದನ್ನೆಲ್ಲ ಗಮನ ಇಟ್ಟುಕೊಳ್ಳಿ. ಆಲ್ ದಿ ಬೆಸ್ಟ್. ರಿಟರ್ನ್ ಎಕ್ಸಾಮಿನೇಷನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಎನ್ವಿರಾನ್ಮೆಂಟ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಜ್, ಸ್ಪೋರ್ಟ್ಸ್ ಪ್ಲಸ್ ಅದರ್ಸ್ ಏನಾದರೂ ಇದ್ರೆ ಎಲ್ಲದನ್ನು ಸೇರಿಸಿ 100 ಕ್ವಶನ್ಸ್ 100 ಮಾರ್ಕ್ಸಿಗೆ ಇರುವಂತ